ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಅಮಲಕ್ಕಿ ಏಕಾದಶಿ ಇದೆ. ಏಕಾದಶಿ ದಿನ ಸ್ನಾನ ಮಾಡುವ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು, ಇನ್ನು ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ಇನ್ನು ನಾವು ಯಾವ ಮಂತ್ರವನ್ನು 108 ಸಾರಿ ಹೇಳ್ಬೇಕು, ಇನ್ನು ನಾಳೆ ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು, ನಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡುವಂಥ ಈ ದೀಪಾರಾಧನೆ. ಹಾಗಾಗಿ ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು, ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾವ ಎಲೆ ಮೇಲೆ ದೀಪ ಆರಾಧನೆ ಮಾಡಬೇಕು ಅದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಅಥವಾ ಆಮ್ಲ ಏಕಾದಶಿ ಅಂತಲೂ ಕರಿತೀರಿ. ಇದನ್ನು ರಂಗಬರಿ ಏಕಾದಶಿ ಅಂತ ಕೂಡ ಕರೀತಾರೆ. ಈ ಏಕಾದಶಿ ಉಪವಾಸವು ವಿಷ್ಣುಗೆ ಅರ್ಪಿತವಾಗಿದೆ. ಈ ವ್ರತವನ್ನು ಆಚರಿಸೋದ್ರಿಂದ ಮತ್ತು ವಿಷ್ಣುವನ್ನ ವಿಧಿವಿಧಾನಗಳ ನಿಯಮಗಳ ಪ್ರಕಾರ ಪೂಜಿಸೋದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಕೂಡ ಪಡೆದುಕೊಳ್ಳಬಹುದು ಅನ್ನುವ ನಂಬಿಕೆ ಕೂಡ ಇದೆ. ಹಾಗಾಗಿ ಈ ದಿನ ಭಗವಾನ್ ಶ್ರೀಹರಿಯ ಕೃಪೆಯಿಂದ ಒಬ್ಬರು ಬಯಸಿದ ಫಲಿತಾಂಶವನ್ನು ಪಡಿತಾರೆ. ಹಾಗಾಗಿ ಅಮಲಕ್ಕಿ ಏಕಾದಶಿ ನಮಗೆ 2025ರಲ್ಲಿ ಪೂಜಾ ಮುಹೂರ್ತ ಮತ್ತು ವ್ರತದ ಸಮಯವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಮಲಕ್ಕಿ ಏಕಾದಶಿಯದ್ದು ಉಪವಾಸ ಮಾಡೋದ್ರಿಂದ ಹಲವು ಪ್ರಯೋಜನಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ನಮ್ಮ ಹಿಂದೂ ಧರ್ಮಗಳ ಪ್ರಕಾರ ಈ ಉಪವಾಸವು ನೂರಾರು ಯಾತ್ರೆಗಳನ್ನು ಮತ್ತು ಯಜ್ಞಗಳನ್ನು ಮಾಡಿದ ಪುಣ್ಯ ಅನ್ನೋದು ಸಿಗುತ್ತೆ. ಇನ್ನು ಈ ದಿನ ವಿಷ್ಣುವಿನ ಪೂಜೆ ಮಾಡೋದ್ರಿಂದ ಪಾಪಗಳು ನಾಶವಾಗುತ್ತೆ ಮತ್ತು ಮೋಕ್ಷ ದೊರೆಯುತ್ತೆ. ಇದು ಜೀವನದ ದುಃಖಗಳನ್ನು ನಿವಾರಿಸುತ್ತೆ ಮತ್ತು ವ್ಯಕ್ತಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಉಪವಾಸವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ತಂದುಕೊಡುತ್ತೆ. ಇನ್ನು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಅದರ ಫಲಗಳು ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಮಲಕ್ಕಿ ಏಕಾದಶಿ ನಮಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಮಾರ್ಚ್ 9ನೇ ತಾರೀಕು ಭಾನುವಾರ ಬೆಳಗ್ಗೆ 7:45 ಶುರು ಆಗಿ ಏಕಾದಶಿ ತಿಥಿ ಮುಕ್ತಾಯ ಆಗೋದು ಮಾರ್ಚ್ 10ನೇ ತಾರೀಕು ಸೋಮವಾರ ಬೆಳಗ್ಗೆ 7:44 ಮುಕ್ತಾಯ ಆಗುತ್ತೆ. ಆದರೆ ನಾವು ಉದಯ ತಿಥಿಯನ್ನು ಗಣನೆಗೆ ತಗೊಂಡು ನಾಳೆ ಬೆಳಗ್ಗೆ ನಾವು ಈ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಅಮಲಕ್ಕಿ ಏಕಾದಶಿ ಪಾರಾಯಣ ಸಮಯ ಯಾವುದು ಅನ್ನೋದಾದರೆ, ಮಾರ್ಚ್ 11ನೇ ತಾರೀಕು ಬೆಳಗ್ಗೆ 6:35 8:13 ತನಕ ಪಾರಾಯಣದ ಸಮಯ. ಇನ್ನು ದ್ವಾದಶ ಅಂತ್ಯ ಆಗೋದು ಯಾವಾಗ ಅನ್ನೋದಾದರೆ, ಮುಗಿಯೋದು ಯಾವ ಟೈಮಿಗೆ ಅನ್ನೋದಾದರೆ 11ನೇ ತಾರೀಕು 8:13 ಮುಕ್ತಾಯ ಆಗುತ್ತೆ. ನಾಳೆ ಅಮಲಕ್ಕಿ ಏಕಾದಶಿ ಇರೋದ್ರಿಂದ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಆಮ್ಲ ಪೌಡರ್ ಅಂದರೆ ನಲ್ಲಿಕಾಯಿ ಪೌಡರ್ ಎಲ್ಲ ಕಡೆ ಈಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಹಾಗೆಯೇ ಎಲ್ಲ ಅರಿಶಿನ ಕುಂಕುಮದ ಅಂಗಡಿಗಳಲ್ಲೆಲ್ಲ ಸಿಗ್ತಾ ಇದೆ. ಹಾಗಾಗಿ ಈ ನಲ್ಲಿಕಾಯಿ ಪುಡಿಯನ್ನು ತೊಗೊಂಬಂದು ನೀವು ಸ್ನಾನದ ನೀರಿಗೆ ಒಂದು 1/4 ಟೀ ಸ್ಪೂನ್ ಆಗಷ್ಟು ನಲ್ಲಿಕಾಯಿ ಪುಡಿ ಹಾಕ್ಕೊಂಡು ನೀವು ಸ್ನಾನ ಮಾಡ್ಬೋದು. ಅಥವಾ ನಲ್ಲಿಕಾಯಿ ಮರ ಇದೆ ನಮ್ಮ ಮನೆ ಹತ್ರ ಅನ್ನೋರು ಆ ಎಲೆಗಳನ್ನು ತೊಗೊಂಬಂದು ನಲ್ಲಿಕಾಯಿ ಎಲೆಗಳನ್ನು ಹಾಕಿ ಕೂಡ ನೀವು ಸ್ನಾನವನ್ನು ಮಾಡ್ಬೋದು. ಇನ್ನು ಪೌಡರ್ ಇಲ್ಲ, ಎಲೆಗಳು ಇಲ್ಲ, ನನಗೆ ನಲ್ಲಿಕಾಯಿ ಮಾತ್ರ ಇದೆ ಅನ್ನೋರು ಒಂದು ನಲ್ಲಿಕಾಯಿನ ಕಟ್ ಮಾಡಿ ನೀವು ಅದನ್ನು ಸ್ನಾನದ ನೀರಿಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ನಾನವನ್ನು ಮಾಡಬೇಕಾಗುತ್ತೆ. ಇದರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ. ನಮ್ಮ ಏನು ಸರ್ವ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನಾನ ಆದ ನಂತರ ನೀವು ಹಳದಿ ಬಣ್ಣದ ಬಟ್ಟೆಗಳನ್ನು ತೊಟ್ಟು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಇಡೀ ದಿನ ನಾನು ಉಪವಾಸವನ್ನು ಇದ್ದು ಪೂಜೆ ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಹಳದಿ ಬಣ್ಣದ ಬಟ್ಟೆಗಳು ವಿಷ್ಣುಗೆ ತುಂಬಾ ಪ್ರಿಯ. ಹಾಗಾಗಿ ನಾಳೆ ಹಳದಿ ಬಣ್ಣದ ಬಟ್ಟೆಗಳನ್ನು ತೊಳೆದು ಹಳದಿ ಬಣ್ಣದ ಹೂಗಳಿಂದ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಅಮಲಕ್ಕಿ ಏಕಾದಶಿ ದಿನದಂದು ಆಮ್ಲ ಮರವನ್ನು ಅಂದರೆ ನಲ್ಲಿಕಾಯಿ ಮರವನ್ನು ಪೂಜಿಸೋದು ಮುಖ್ಯವೆಂದೇ ಪರಿಗಣಿಸಲಾಗುತ್ತೆ. ಪುರಾಣಗಳ ಪ್ರಕಾರ ವಿಷ್ಣು ಮತ್ತು ವಿಶ್ವವನ್ನು ಸೃಷ್ಟಿಸಿದಾಗ ನಲ್ಲಿಕಾಯಿ ಮರವು ಅಸ್ತಿತ್ವಕ್ಕೆ ಬಂದಿತ್ತು. ಈ ಕಾರಣಕ್ಕಾಗಿಯೇ ನಾವು ನಲ್ಲಿಕಾಯಿ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಅಮಲಕ್ಕಿ ಏಕಾದಶಿಯಂದು ನಲ್ಲಿಕಾಯಿ ಮರವನ್ನು ಪೂಜಿಸೋದ್ರಿಂದ ಮನೆ ಮತ್ತು ಕುಟುಂಬದಲ್ಲಿ ಅದೃಷ್ಟ ಮತ್ತು ಶಾಂತಿ ನೆಲೆಸುತ್ತೆ. ಜೊತೆಗೆ ಕುಟುಂಬದಲ್ಲಿನ ಪ್ರತಿಯೊಬ್ಬ ಸದಸ್ಯರು ಉತ್ತಮ ಆರೋಗ್ಯವನ್ನು ಕೂಡ
ಪಡಿತಾರೆ ಅಂತಲೇ ಹೇಳ್ಬೋದು. ಇನ್ನು ನಲ್ಲಿಕಾಯಿ ಮರದ ಹತ್ರ ಯಾವ ರೀತಿಯಾಗಿ ನಾವು ಪೂಜೆ ಮಾಡಬೇಕು ಅನ್ನೋದಾದರೆ, ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ಸ್ವಲ್ಪ ದೂರದಲ್ಲಿ ನಲ್ಲಿಕಾಯಿ ಮರ ಇತ್ತು ಅಂದರೂ ನಾಳೆ ದಿನ ನೀವು ಪೂಜೆ ಮಾಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಆ ನಲ್ಲಿಕಾಯಿ ಮರದ ಹತ್ರ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೀರನ್ನು ಹಾಕಿ ನಾವು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ನಂತರ ನಲ್ಲಿಕಾಯಿ ಮರಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹಳದಿ ಹೂಗಳಿಂದ ನಾವು ಅಲಂಕಾರವನ್ನು ಮಾಡ್ಕೊಬೇಕಾಗತ್ತೆ. ಇನ್ನು ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಹಾಕಿ ನಾವು ಈ ದಿನ ತುಪ್ಪದ ದೀಪವನ್ನು ನಲ್ಲಿಕಾಯಿ ಮರದ ಕೆಳಗಡೆ ಹಚ್ಚಬೇಕಾಗತ್ತೆ. ಇನ್ನು ನಾವು ಅಗರಬತ್ತಿಯಿಂದ ಕರ್ಪೂರದಿಂದ ಆರತಿಯನ್ನು ಮಾಡಿ ನಾವು ನಲ್ಲಿಕಾಯಿ ಮರವನ್ನು ಪ್ರದಕ್ಷಿಣೆಯನ್ನು ಹಾಕಬೇಕು. 5, 7, 9 ಈ ರೀತಿಯಾಗಿ ನೀವು ಬೆಸ ಸಂಖ್ಯೆಯಲ್ಲಿ ನಲ್ಲಿಕಾಯಿ ಮರವನ್ನು ನೀವು ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ಪ್ರಸಾದವನ್ನು, ಅಂದರೆ ನೀವು ನಲ್ಲಿಕಾಯಿಂದನೇ ಮಾಡಿದ, ಅಂದರೆ ಆ ನಲ್ಲಿಕಾಯಿ ತೊಕ್ಕು ಬರುತ್ತಲ್ಲ ಅದರಿಂದ ಸಿಹಿಯನ್ನು ಪ್ರಸಾದವನ್ನು ಇಡ್ಬೋದು, ಅಥವಾ ಮೊಸರನ್ನು, ಪೊಂಗಲ್ಲು ಈ ರೀತಿಯಾಗಿ ಪ್ರಸಾದವನ್ನು ಇಡಬೇಕಾಗತ್ತೆ. ಇನ್ನು ನಾವು ಮನೆಯಲ್ಲಿ ಪೂಜೆ ಮಾಡಬೇಕು, ಈಗ ನಲ್ಲಿಕಾಯಿ ಮರ ನಮ್ಮ ಮನೆ ಹತ್ರ ಇಲ್ಲ, ನನಗೆ ಸಿಗ್ತಾ ಇಲ್ಲ ಅನ್ನೋರು ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಇನ್ನು ಯಾವ ದೀಪಾರಾಧನೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಪೂಜೆ ಮಾಡಬೇಕಂದ್ರೂ ಕೂಡ ನೀವು ಹಳದಿ ಬಣ್ಣದ ಬಟ್ಟೆಗಳನ್ನು ತೊಟ್ಟೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇದಾದ ನಂತರ ಶ್ರೀಹರಿ ಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿಯ ಫೋಟೋ ಇತ್ತು, ವಿಷ್ಣುವಿನ ಫೋಟೋ ಇತ್ತು ಅಂದರೆ ವಿಷ್ಣುವಿನ ಫೋಟೋವನ್ನು ನೀವು ರೆಡಿ ಮಾಡ್ಕೊಬೇಕಾಗತ್ತೆ. ಒಂದು ಪೀಠವನ್ನು ಹಾಕಿ ಅದರ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಕಿ ಅದರ ಮೇಲೆ ನೀವು ಶ್ರೀಹರಿ ಮತ್ತು ಮಹಾಲಕ್ಷ್ಮಿಯ ಫೋಟೋವನ್ನು, ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಫೋಟೋವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಇನ್ನು ಹಳದಿ ಹೂಗಳಿಂದ ನೀವು, ಅಂದರೆ ಹೂವಿನ ಹಾರವನ್ನು ಹಾಕೋದು ಅಥವಾ ನೀವು ಶ್ರೀಗಂಧ ತಿಲಕವನ್ನು ಇಡಬೇಕಾಗತ್ತೆ. ದೇವರಿಗೆ ಯಾವಾಗಲೂ ಶ್ರೀಗಂಧದ ತಿಲಕವನ್ನು ಇಡಬೇಕು. ಇನ್ನು ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಶ್ರೀ ಹರಿಗೆ ಅರ್ಪಿಸಬೇಕು. ಯಾವುದೇ ಕಾರಣಕ್ಕೂ ನೀವು ಒಂದು ದಳವಾದರೂ ಶ್ರೀ ಹರಿಗೆ ನೀವು ತುಳಸಿ ದಳವನ್ನು ಅರ್ಪಿಸಬೇಕಾಗತ್ತೆ. ಇನ್ನು ವಿಷ್ಣುಗೆ ಪಂಚಾಮೃತವನ್ನು ಅರ್ಪಿಸಬೇಕು. ಇನ್ನು ಸಿಹಿ ತಿಂಡಿ ಯಾವುದು ಪ್ರಸಾದವಾಗಿ ಇಡಬೇಕು ಅನ್ನೋದಾದರೆ ಮಖಾನ ಖೀರ್ ಹಾಕ್ಬೋದು, ಅಥವಾ ಹಾಲಿನಿಂದ ಮಾಡಿದ ಖೀರ್ ಹಾಕ್ಬೋದು, ಅಥವಾ ನೀವು ನಲ್ಲಿಕಾಯಿಯಿಂದ ಮಾಡಿದ ನಲ್ಲಿಕಾಯಿ ಸಿಹಿಯನ್ನು ಕೂಡ ನೀವು ಇಡ್ಬೋದು. ಇನ್ನು ಪೂಜೆ ಎಲ್ಲ ಆದ ನಂತರ ನೀವು ದೀಪಾರಾಧನೆ ಯಾವ ರೀತಿಯಾಗಿ ಮಾಡಬೇಕು, 2 ಚೆನ್ನಾಗಿರುವಂಥ ನಲ್ಲಿಕಾಯಿಗಳನ್ನು ತೊಗೊಳ್ಳಿ, ಆದಷ್ಟು ಸ್ವಲ್ಪ ದಪ್ಪ ಇರುವಂಥ ನಲ್ಲಿಕಾಯಿಗಳನ್ನು ತೊಗೊಳ್ಳಿ. ಅದನ್ನು ಮೊದಲು ನೀವು ನೀರಿನಲ್ಲಿ ತೊಳ್ಕೊಂಡು ನಂತರ ಅದರಲ್ಲಿ ಸ್ವಲ್ಪ ತಿರುಳನ್ನು ತೆಗೆದು ನೀವು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಅಂದರೆ ಸ್ವಲ್ಪ ಹೊತ್ತು ದೀಪ ಹುರಿಬೇಕು, ಆ ರೀತಿಯಾಗಿ ಸ್ವಲ್ಪ ತಿರುಳನ್ನು ತೆಗೆದು ಅದರಲ್ಲಿ ತುಪ್ಪದ ದೀಪಾರಾಧನೆ ಮಾಡಬೇಕಾಗತ್ತೆ. ಇನ್ನು ನಲ್ಲಿಕಾಯಿಗೂ ಅಷ್ಟೇ ನೀವು ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ತಟ್ಟೆಯಲ್ಲಿ ವೀಳ್ಯದೆಲೆ ಅಥವಾ ಪಾರಿಜಾತ ಹೂವಿನ ಎಲೆ ಹಾಕ್ಬೋದು, ಅಥವಾ ದಾಸವಾಳದ ಹೂವಿನ ಎಲೆ, ನಿಮ್ಗೆ ಯಾವ ಎಲೆ ಇರುತ್ತೆ ನೋಡಿ, ಈ 3 ಎಲೆಗಳಲ್ಲಿ ಯಾವುದಾದ್ರೂ 2 ಎಲೆಗಳನ್ನು ತಗೊಳ್ಳಿ. ಎಲೆಗಳನ್ನು ತಗೊಂಡು ಅದರ ಮೇಲೆ ನೀವು ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೀವು ನಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ನಾಳೆ ಅಮಲಕ್ಕಿ ಏಕಾದಶಿ ಇರೋದ್ರಿಂದ ಈ ದೀಪಾರಾಧನೆ ಮಾಡೋದು ಮಾತ್ರ ಮಿಸ್ ಮಾಡ್ಕೊಂಬಿಡಿ. ಯಾಕೆಂದರೆ ನಾಳೆ ಆಮ್ಲ ಏಕಾದಶಿ ಅಂತ ಕೂಡ ಕರಿತೀರಿ. ವಿಷ್ಣು ಮತ್ತು ಮಹಾಲಕ್ಷ್ಮಿ ಆಮ್ಲ ಮರದಲ್ಲಿ ವಾಸವಾಗಿರ್ತಾರೆ. ಹಾಗಾಗಿ ನಾವು ಈ ದಿನ ಆಮ್ಲ ಮರಕ್ಕೆ ಪೂಜೆಯನ್ನು ಮಾಡೋದು, ಅಥವಾ ನಮಗೆ ಮರ ಇಲ್ಲ ಅನ್ನೋರು ನೀವು ಈ ರೀತಿಯಾಗಿ ನಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು. ಯಾವ ಮಂತ್ರವನ್ನು ಹೇಳ್ಬೇಕು ಅನ್ನೋದಾದರೆ, ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಇದನ್ನು ಕೂಡ ಹೇಳ್ಬೋದು, ಅಥವಾ ಓಂ ವಾಸುದೇವಾಯ ನಮಃ ಅಂತ ಇದನ್ನು ಕೂಡ ಹೇಳ್ಬೋದು, ಅಥವಾ ಓಂ ಆಕರ್ಷಣಾಯ ನಮಃ ಅಂತ ಹೇಳ್ಬೋದು, ಓಂ ನಾರಾಯಣಾಯ ನಮಃ ಅಂತ ಕೂಡ ಹೇಳ್ಬೋದು. ಇಷ್ಟು ಮಂತ್ರಗಳಲ್ಲಿ ಯಾವ ಮಂತ್ರ ಬೇಕಾದರೂ ನೀವು ಹೇಳ್ಬೋದು, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕೂಡ ನೀವು 108 ಸಾರಿ ನಾಳೆ ಬೆಳಗ್ಗೆ ಆಗ್ಬೋದು, ಅಥವಾ ಸಾಯಂಕಾಲ ನೀವು ದೇವ್ರ ಮನೆಯಲ್ಲಿ ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಪೂಜೆ ಮಾಡೋ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಅಮಲಕ್ಕಿ ಏಕಾದಶಿಯ ದಿನ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಏಕಾದಶಿ ಉಪವಾಸವನ್ನು ಆಚರಿಸೋರು ತಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ಕೆಟ್ಟ ಆಲೋಚನೆಗಳನ್ನು ತರಬಾರ್ದು. ಅಲ್ಲದೆ ಉಪವಾಸ ಸಮಯದಲ್ಲಿ ವಾದಗಳು ಮತ್ತು ಕೋಪದಿಂದ ದೂರವಿರಬೇಕು. ಇದಲ್ಲದೆ ಅಮಲಕ್ಕಿ ಏಕಾದಶಿ ದಿನದಂದು ಕೂದಲು ಅಥವಾ ಉಗುರು ಇತ್ಯಾದಿಗಳನ್ನು ಕತ್ತರಿಸುವುದನ್ನು ತಪ್ಪಿಸಬೇಕಾಗತ್ತೆ. ಇನ್ನು ಏಕಾದಶಿ ಉಪವಾಸದ ದಿನ ಸ್ನಾನ ಮಾಡುವಾಗ ಶಾಂಪೂ ಸೋಪನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು.
ಇನ್ನು ಅಮಲಕ್ಕಿ ಏಕಾದಶಿ ದಿನ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು, ಹಾಗೆಯೇ ಮದ್ಯವನ್ನು ಕೂಡ ಸೇವನೆ ಮಾಡಬಾರ್ದು. ಏಕಾದಶಿಯ ದಿನದಂದು ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಅನ್ನವನ್ನು ಕೂಡ ಸೇವನೆ ಮಾಡಬಾರ್ದು. ಇನ್ನು ಈ ದಿನ ಯಾವುದೇ ಕಾರಣಕ್ಕೂ ನೀವು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಣೆ ಮಾಡಬಾರ್ದು, ಹಾಗೆಯೇ ತುಳಸಿ ದಳವನ್ನು ಕೂಡ ಈ ದಿನ ಕೀಳಬಾರ್ದು. ಹಾಗಾಗಿ ನಾವು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆ ಯಾವ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳು, ಒಳ್ಳೊಳ್ಳೆ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.